ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ನಡಿಗೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. PCPSI, STA, FDA ಹಾಗೂ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಇತಿಹಾಸದ ಪ್ರಶ್ನೋತ್ತರಗಳು. 1. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಗ್ರೀಕ್ ರಾಯಭಾರಿ ಯಾರು? ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಗ್ರೀಕ್ ರಾಯಭಾರಿ ಮೆಗಸ್ತನಿಸ್. 2. ಮೆಗಸ್ತನಿಸ್ ಬರೆದ ಕೃತಿ ಯಾವುದು? ಮೆಗಸ್ತನಿಸ್ ಬರೆದ ಕೃತಿ ಇಂಡಿಕಾ. 3. ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ಯಾವುದು? ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ತಾಳಿಕೋಟೆ ಕದನ. 4. ಕರ್ನಾಟಕದಲ್ಲಿ ದೊರೆತ ಅಶೋಕನ ಒಟ್ಟು ಶಾಸನಗಳು ಎಷ್ಟು? ಕರ್ನಾಟಕದಲ್ಲಿ ದೊರೆತ ಅಶೋಕನ ಒಟ್ಟು ಶಾಸನಗಳು 14. 5. ಚಂದ್ರಗುಪ್ತ ಮೌರ್ಯನ ಗುರು ಯಾರು? ಚಂದ್ರಗುಪ್ತ ಮೌರ್ಯನ ಗುರು ಕೌಟಿಲ್ಯ. 6. ಈಜಿಪ್ತನ್ನು ಆಳುತ್ತಿದ್ದ ರಾಜರುಗಳನ್ನು ಏನೆಂದು ಕರೆಯುತ್ತಿದ್ದರು? ಈಜಿಪ್ತನ್ನು ಆಳುತ್ತಿದ್ದ ರಾಜರುಗಳನ್ನು ಫೆರೋ ಎಂದು ಕರೆಯುತ್ತಿದ್ದರು. 7. ಫೆರೋ ಪದದ ಅರ್ಥ ಏನು? ಫೆರೋ ಪದದ ಅರ್ಥ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ. 8. ಈಜಿಪ್ತಿನ ಕೊನೆಯ ರಾಣಿ ಯಾರು? ಈಜಿಪ್ತಿನ ಕೊನೆಯ ರಾಣಿ ಕ್ಲಿಯೋಪಾತ್ರ. 9. ಅರ್ಥಶಾಸ್ತ್ರ ಗ್ರಂಥವು ಯಾವ ಭಾಷೆಯಲ್ಲಿ ರಚಿಸಲ್ಪಟ್ಟಿದೆ? ಅರ್ಥಶಾಸ್ತ್ರ ಗ್ರಂಥವು ಸಂಸ್ಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟಿದೆ. 10. ಓರಿಯೆಂಟಲ್ ಗ್ರಂಥಾಲಯ ಎಲ್ಲಿದೆ? ಓರಿಯೆಂಟಲ್ ಗ್ರಂಥಾಲಯ ಮೈಸೂರಿನಲ್ಲಿದೆ. 11. ಕೌಟಿಲ್ಯನು ರಚಿಸಿದ ಅರ್ಥಶಾಸ್ತ್ರದ ಹಸ್ತಪ್ರತಿಯನ್ನು ಪತ್ತೆ ಹಚ್ಚಿದವರು ಯಾರು? ಕೌಟಿಲ್ಯನು ರಚಿಸಿದ ಅರ್ಥಶಾಸ್ತ್ರದ ಹಸ್ತಪ್ರತಿಯನ್ನು ಪತ್ತೆ ಹಚ್ಚಿದವರು ಆರ್ ಶ್ಯಾಮಶಾಸ್ತ್ರಿ. 12. ಮುದ್ರರಾಕ್ಷಸ ಇದು ಒಂದು ಏನು? ಮುದ್ರರಾಕ್ಷಸ ಇದು ಒಂದು ನಾಟಕ. 13. ಮುದ್ರರಾಕ್ಷಸ ನಾಟಕ ಬರೆದವರು ಯಾರು? ಮುದ್ರರಾಕ್ಷಸ ನಾಟಕ ಬರೆದವರು ವಿಶಾಖದತ್ತ. 14. ಅಶೋಕನು ಬೌದ್ಧ ಧರ್ಮವನ್ನು ಶ್ರೀಲಂಕಾಗೆ ವಿಸ್ತರಿಸಿದ ಬಗ್ಗೆ ತಿಳಿಸುವ ಕೃತಿ ಯಾವುದು? ಅಶೋಕನು ಬೌದ್ಧ ಧರ್ಮವನ್ನು ಶ್ರೀಲಂಕಾಗೆ ವಿಸ್ತರಿಸಿದ ಬಗ್ಗೆ ತಿಳಿಸುವ ಕೃತಿ ದೀಪವಂಶ ಮತ್ತು ಮಹಾವಂಶ. 15. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. 16. ನಂದ ವಂಶದ ಕೊನೆಯ ದೊರೆ ಯಾರು? ನಂದ ವಂಶದ ಕೊನೆಯ ದೊರೆ ಧನನಂದ. 17. ಚಂದ್ರಗುಪ್ತ ಮೌರ್ಯನ ತಾಯಿಯ ಹೆಸರೇನು? ಚಂದ್ರಗುಪ್ತ ಮೌರ್ಯನ ತಾಯಿಯ ಹೆಸರು ಮುರಾದೇವಿ. 18. ಚಂದ್ರಗುಪ್ತ ಮೌರ್ಯ ಗುಜರಾತಿನ ಸೌರಾಷ್ಟ್ರದ ಮೇಲೆ ಎಷ್ಟರಲ್ಲಿ ದಾಳಿ ಮಾಡಿದನು? ಚಂದ್ರಗುಪ್ತ ಮೌರ್ಯ ಗುಜರಾತಿನ ಸೌರಾಷ್ಟ್ರದ ಮೇಲೆ ಕ್ರಿಸ್ತಪೂರ್ವ 315ರಲ್ಲಿ ದಾಳಿ ಮಾಡಿದನು. 19. ಸುದರ್ಶನ ಕೆರೆಯನ್ನು ನಿರ್ಮಿಸಿದವರು ಯಾರು? ಸುದರ್ಶನ ಕೆರೆಯನ್ನು ನಿರ್ಮಿಸಿದವರು ಪುಷ್ಯಗುಪ್ತ. 20. ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳಲ್ಲಿ ಸ್ವೀಕರಿಸಿದ ಧರ್ಮ ಯಾವುದು? ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳಲ್ಲಿ ಸ್ವೀಕರಿಸಿದ ಧರ್ಮ ಜೈನ ಧರ್ಮ. 21. ಚಂದ್ರಗುಪ್ತ ಮೌರ್ಯನ ಜೈನ ಗುರು ಯಾರು? ಚಂದ್ರಗುಪ್ತ ಮೌರ್ಯನ ಜೈನ ಗುರು ಭದ್ರಬಾಹು. 22. ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳಲ್ಲಿ ಕರ್ನಾಟಕದ ಯಾವ ಸ್ಥಳಕ್ಕೆ ಬಂದನು? ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳಲ್ಲಿ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬಂದನು. 23. ಚಂದ್ರಗುಪ್ತ ಮೌರ್ಯನ ಮಗ ಯಾರು? ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ. 24. ಬಿಂದುಸಾರನ ಆಸ್ಥಾನಕ್ಕೆ ಭೇಟಿ ನೀಡಿದ ಗ್ರೀಕ್ ರಾಯಭಾರಿ ಯಾರು? ಬಿಂದುಸಾರನ ಆಸ್ಥಾನಕ್ಕೆ ಭೇಟಿ ನೀಡಿದ ಗ್ರೀಕ್ ರಾಯಭಾರಿ ಡೆಮಾಕಸ್. 25. ಬಿಂದುಸಾರನ ಮಗ ಯಾರು? ಬಿಂದುಸಾರನ ಮಗ ಅಶೋಕ. 26. ಅಶೋಕನು ಸಿಂಹಾಸನಕ್ಕೆ ಬಂದ ವರ್ಷ ಯಾವಾಗ? ಅಶೋಕನು ಸಿಂಹಾಸನಕ್ಕೆ ಬಂದ ವರ್ಷ ಕ್ರಿಸ್ತಪೂರ್ವ 269. 27. ಕಳಿಂಗ ಯುದ್ಧ ಎಷ್ಟರಲ್ಲಿ ನಡೆಯಿತು? ಕಳಿಂಗ ಯುದ್ಧ ಕ್ರಿಸ್ತಪೂರ್ವ 261ರಲ್ಲಿ ನಡೆಯಿತು. 28. ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನ ಯಾವುದು? ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನ 13ನೇ ಬಂಡೆಗಲ್ಲು ಶಾಸನ. 29. ಕಳಿಂಗ ಯುದ್ಧ ಯಾರ ನಡುವೆ ನಡೆಯಿತು? ಕಳಿಂಗ ಯುದ್ಧ ಅಶೋಕ ಮತ್ತು ಕಾರವೇಲ್ ನಡುವೆ ನಡೆಯಿತು. 30. ಕಳಿಂಗ ಯುದ್ಧದ ನಂತರ ಅಶೋಕನು ಸ್ವೀಕರಿಸಿದ ಧರ್ಮ ಯಾವುದು? ಕಳಿಂಗ ಯುದ್ಧದ ನಂತರ ಅಶೋಕನು ಸ್ವೀಕರಿಸಿದ ಧರ್ಮ ಬೌದ್ಧ ಧರ್ಮ. 31. ತಾವು ಬದುಕಿ ಇತರರನ್ನು ಬದುಕಲು ಬಿಡಿ ಎಂದು ಬೋಧಿಸಿದ ಮೌರ್ಯರ ಅರಸ ಯಾರು? ತಾವು ಬದುಕಿ ಇತರರನ್ನು ಬದುಕಲು ಬಿಡಿ ಎಂದು ಬೋಧಿಸಿದ ಮೌರ್ಯರ ಅರಸ ಅಶೋಕ. 32. ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ನೇಮಿಸಿದ ಅಧಿಕಾರಿಗಳು ಯಾರು? ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ನೇಮಿಸಿದ ಅಧಿಕಾರಿಗಳು ಧರ್ಮ ಮಹಾಮಾತ್ರರು. 33. ಭಾರತದ ಶಾಸನಗಳ ಪಿತಾಮಹ ಯಾರು? ಭಾರತದ ಶಾಸನಗಳ ಪಿತಾಮಹ ಅಶೋಕ. 34. ಅಶೋಕನ ಶಾಸನಗಳನ್ನು ಮೊಟ್ಟಮೊದಲ ಬಾರಿಗೆ ಓದಿದವರು ಯಾರು? ಅಶೋಕನ ಶಾಸನಗಳನ್ನು ಮೊಟ್ಟಮೊದಲ ಬಾರಿಗೆ ಓದಿದವರು ಜೇಮ್ಸ್ ಪ್ರಿನ್ಸೆಪ್. 35. ಮಸ್ಕಿ ಶಾಸನವನ್ನು ಸಂಶೋಧನೆ ಮಾಡಿದವರು ಯಾರು? ಮಸ್ಕಿ ಶಾಸನವನ್ನು ಸಂಶೋಧನೆ ಮಾಡಿದವರು ಚಾರ್ಲ್ಸ್ ಬೇಡನ್.
36. ಮೊದಲ ಬಾರಿಗೆ ದೇವನಾಮ ಪ್ರಿಯದರ್ಶಿ ಅಶೋಕ ಎಂಬ ಉಲ್ಲೇಖ ಕಂಡುಬಂದ ಶಾಸನ ಯಾವುದು? ಮೊದಲ ಬಾರಿಗೆ ದೇವನಾಮ ಪ್ರಿಯದರ್ಶಿ ಅಶೋಕ ಎಂಬ ಉಲ್ಲೇಖ ಕಂಡುಬಂದ ಶಾಸನ ಮಸ್ಕಿ ಶಾಸನ. 37. ಕರ್ನಾಟಕದಲ್ಲಿರುವ ಅಶೋಕನ ದೊಡ್ಡ ಶಾಸನ ಯಾವುದು? ಕರ್ನಾಟಕದಲ್ಲಿರುವ ಅಶೋಕನ ದೊಡ್ಡ ಶಾಸನ ಸನ್ನತಿ ಶಾಸನ. 38. ಅಶೋಕನು ಬೌದ್ಧ ಧರ್ಮ ಸ್ವೀಕರಿಸಿದ ಬಗ್ಗೆ ತಿಳಿಸುವ ಶಾಸನ ಯಾವುದು? ಅಶೋಕನು ಬೌದ್ಧ ಧರ್ಮ ಸ್ವೀಕರಿಸಿದ ಬಗ್ಗೆ ತಿಳಿಸುವ ಶಾಸನ ಬಾಬ್ರು ಶಾಸನ. 39. ಅಶೋಕನ ಕಾಲದಲ್ಲಿ ಎಷ್ಟನೇ ಬೌದ್ಧ ಸಮ್ಮೇಳನ ನಡೆಯಿತು? ಅಶೋಕನ ಕಾಲದಲ್ಲಿ 3ನೇ ಬೌದ್ಧ ಸಮ್ಮೇಳನ ನಡೆಯಿತು. 40. 3ನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದು? 3ನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಪಾಟಲಿಪುತ್ರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.